ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಾನು ನೇಹಾ ಸುಲ್ತಾನ ನಾರಾಯಣ್ ಪೇಟ್. ಇಂದು ಹೊಸ ಹಾಗೂ ಉತ್ಸಾಹಭರಿತ ವಿಡಿಯೋವನ್ನು ನಿಮ್ಮೆದುರು ತರುತ್ತಿದ್ದೇನೆ. ಈ ವಿಡಿಯೋದಲ್ಲಿ ಭಾರತದ ಸಂವಿಧಾನ ಕುರಿತಂತೆ ಚರ್ಚಿಸೋಣ. ವಿಡಿಯೋ ಪ್ರಾರಂಭಿಸುವ ಮೊದಲು ನೀವು ನನ್ನ ಚಾನಲ್ಗೆ ಹೊಸವರು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದು ಮರೆತುಬೇಡಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ಮತ್ತಷ್ಟು ಪರೀಕ್ಷೆ ಸಂಬಂಧಿತ ವಿಷಯಗಳು ಹಾಗೂ ಸಾಮಾನ್ಯ ಜ್ಞಾನ ಕುರಿತ ಉತ್ಕೃಷ್ಟ ಕಂಟೆಂಟ್ ತಯಾರಿಸಲು ಪ್ರೋತ್ಸಾಹ ನೀಡುತ್ತದೆ. ಆಗಿದ್ದು ವಿಡಿಯೋ ಪ್ರಾರಂಭಿಸೋಣ. ಪ್ಲೀಸ್ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ರಿಯಲ್ ಲಿಟ್ರೇಚರ್ ಆ್ಯಂಡ್ ರ್ಯಾಂಡಮ್ ವಿಡಿಯೋಸ್. 26 ನವೆಂಬರ್ ಇದು ಇಂದಿನ ವಿಶೇಷ ಮಾಹಿತಿಯಾಗಿದೆ. ಈ ದಿನದ ಮಹತ್ವ: ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ, ದೇಶೀಯ ಮತ್ತು ಜಾಗತಿಕ ಏಕತೆ ಹಾಗೂ ವೈವಿಧ್ಯತೆಯ ಮಹತ್ವ. ಪ್ರತಿಯೊಬ್ಬರೂ ತಿಳಿಯಬೇಕಾದ ಅಂಶ. ತಿಳಿದಾಗ ಮಾತ್ರ ಬದುಕು ಸಾರ್ಥಕವಾಗುತ್ತದೆ. ಸಂವಿಧಾನ ದಿನಾಚರಣೆ. ಸಂವಿಧಾನ ದಿನಾಚರಣೆ ಇಂದು ರಾಜ್ಯದ ಎಲ್ಲ ಶಾಲಾ ಕಾಲೇಜು ಕಚೇರಿಗಳಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಭಾವಚಿತ್ರ ಕಡ್ಡಾಯ. ನವೆಂಬರ್ 26ರ ಸಂವಿಧಾನ ದಿನಾಚರಣೆ ಸಂದರ್ಭದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಕಡ್ಡಾಯವಾಗಿ ಇಡಬೇಕು ಎಂದು ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಎಂದು ಕರೆಯುವುದು ಏಕೆ ಗೊತ್ತಾ? ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಮತ್ತು ಭಾರತೀಯ ಸಂವಿಧಾನ ಎರಡು ಮುಖಗಳ ಒಂದೇ ನಾಣ್ಯ. ನೀವು ಈ ಲೇಖನವನ್ನು ಓದಿದರೆ ನಿಮ್ಮ ದೃಷ್ಟಿಕೋನವೇ ಬದಲಾಗಬಹುದು. ಹಿಂದಿನ ಅಭಿಪ್ರಾಯಗಳಿಂದ ಮುಕ್ತರಾಗಿ ಭಾರತದ ಸಂವಿಧಾನ ಹೇಗೆ ರೂಪುಗೊಂಡಿತು ಎಂಬುದರ ಬಗ್ಗೆ ಅರಿವು ಹೆಚ್ಚಿಸಿಕೊಳ್ಳಬಹುದು. ಅತ್ಯಂತ ಮಹತ್ವದ ವಿಷಯ: ಸಂವಿಧಾನವನ್ನು ಯಾರು ಬರೆಯುತ್ತಾರೆ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರೇ ಬರೆದರೆ ಈ ಎಲ್ಲ ಪ್ರಶ್ನೆಗಳ ಉತ್ತರಗಳು ಈ ಲೇಖನದಲ್ಲಿ ನಿಮಗೆ ದೊರೆಯುತ್ತದೆ. ಸತ್ಯಗಳ ಸಮಗ್ರ ವಿಶ್ಲೇಷಣೆ. 1949ರ ನವೆಂಬರ್ 26ರಂದು ಸಂಸತ್ತಿನಲ್ಲಿ ಭಾರತದ ಸಂವಿಧಾನ ಕರಡು ಮಂಡಿಸಿದಾಗ ಅಂಬೇಡ್ಕರ್ ಅವರ ಮಹತ್ವವನ್ನು ಶ್ರೇಷ್ಠ ನಾಯಕರು ಬಿಂಬಿಸಿದ್ದರು. ಅಧಿಕೃತ ದಾಖಲೆಗಳು, ಮಹನೀಯರ ಹೇಳಿಕೆಗಳು, ಸಹಿಗಳನ್ನು ಪರಿಶೀಲಿಸಿದರೆ ಈ ದೊಡ್ಡ ಹೊಣೆಯನ್ನು ಅಂಬೇಡ್ಕರ್ ಅವರೇ ಯಶಸ್ವಿಯಾಗಿ ನಿರ್ವಹಿಸಿದಂತೆ ಪತ್ತೆ ಹಚ್ಚಬಹುದು ಎಂದು ತಿಳಿಯಲಾಗಿದೆ. ಸಂವಿಧಾನ ಕರಡು ರಚನೆಗಾಗಿ ಒಟ್ಟು 7 ಸದಸ್ಯರ ಸಮಿತಿಯನ್ನು ನೇಮಕ ಮಾಡಲಾಗಿತ್ತು. ಆದರೆ ಜವಾಬ್ದಾರಿಯ ಅಡಚಣೆಯಿಂದ ಅಂತಿಮವಾಗಿ ಈ ಹೊಣೆಗಾರಿಕೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಕೈಗೆತ್ತಿಕೊಂಡರು. ಮಹತ್ವದ ಇತಿಹಾಸ: 7 ಸದಸ್ಯರಲ್ಲಿ ಒಬ್ಬರು ರಾಜೀನಾಮೆ ನೀಡಿದರು, ಇನ್ನೊಬ್ಬರು ವಿದೇಶಕ್ಕೆ ತೆರಳಿದರು, ಅನಾರೋಗ್ಯದಿಂದ ಕೆಲವರು ಭಾಗವಹಿಸಲಿಲ್ಲ. ಹೀಗಾಗಿ ಕರಡು ರಚನೆ ಅಂಬೇಡ್ಕರ್ ಅವರ ಮೇಲೆ ಮಾತ್ರ ಬಿತ್ತು. ಅವರು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಹಗಲು ರಾತ್ರಿ ಶ್ರಮಿಸಿ ಭಾರತ ಸಂವಿಧಾನವನ್ನು ಸಿದ್ಧಗೊಳಿಸಿದರು. ಕೃತಜ್ಞತೆ: 1949ರ ನವೆಂಬರ್ 26ರಂದು ಸಂಸತ್ತಿನಲ್ಲಿ ಅಂಗೀಕೃತಗೊಂಡು 1950ರ ಜನವರಿ 26ರಂದು ಜಾರಿಗೊಂಡ ಭಾರತ ಸಂವಿಧಾನ ಇಂದು ವಿಶ್ವದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವದ ಅಸ್ತಿತ್ವಕ್ಕೆ ಕಾರಣವಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಶ್ರಮಕ್ಕಿದೆ ಅಷ್ಟೊಂದು ಮಹತ್ವ. TT ಕೃಷ್ಣಮಾಚಾರಿ ಕರಡು ಸಮಿತಿಯ ಸದಸ್ಯರು ಅಂಬೇಡ್ಕರ್ ಅವರ ಪ್ರಯತ್ನವನ್ನು ಹೀಗೆ ವಿವರಿಸಿದ್ದಾರೆ. ಸಮಿತಿಯ ಪ್ರಾರಂಭದಲ್ಲಿ 7 ಸದಸ್ಯರಿದ್ದರು. ಕೊನೆಗೆ ಕರಡು ಸಂವಿಧಾನವನ್ನು ರಚಿಸಲು ಸಂಪೂರ್ಣ ಹೊಣೆ ಅಂಬೇಡ್ಕರ್ ಅವರೊಬ್ಬರ ಮೇಲೆ ಬಿತ್ತು. ಅವರು ಹಗಲು ರಾತ್ರಿ ಶ್ರಮಿಸಿ ನಮ್ಮ ದೇಶಕ್ಕೆ ಅತಿ ಶ್ರೇಷ್ಠ ಸಂವಿಧಾನವನ್ನು ನೀಡಿದ್ದಾರೆ. ಅಂತಿಮವಾಗಿ ಭಾರತದ ಪ್ರಜಾಪ್ರಭುತ್ವದ ಪ್ರಾರಂಭದ ದಿನಗಳ ಇಂತಹ ಪಾಠಗಳು ಇಂದಿನ ಪ್ರಜೆಯಾಗಿ ಬದುಕಲು ಸಾರ್ಥಕವಾಗಿದೆ. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಬೆಂಬಲವನ್ನು ತೋರಿಸಿ. ಇಂತಹ ಇನ್ನಷ್ಟು ತೋಡಲು ಮಾಹಿತಿ, ಚಿಂತನಶೀಲ ವಿಷಯಗಳು ಮತ್ತು ಪ್ರಜ್ಞೆ ಹೆಚ್ಚಿಸುವ ವಿಷಯಗಳನ್ನು ತಿಳಿಯಲು ನನ್ನೊಂದಿಗೆ ಸಂಪರ್ಕದಲ್ಲಿರಿ. ವಿಡಿಯೋ ನೋಡಿ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ, ನಿಮ್ಮ ಸ್ನೇಹಿತರಿಗೆ ಹಂಚಿ. ಕನ್ನಡ ಭಾಷೆಯ ಮಾಹಿತಿ ತಲುಪಲಿ. ನಮಸ್ಕಾರ, ಧನ್ಯವಾದಗಳು.